ನಾನು ಪಂಚಮಿ ಹಬ್ಬಕ್ಕಂದು ನಮ್ಮೂರಿಗೆ ಹೋಗ್ತಿದ್ದೆ. ಅಲ್ಲೇ ಮಿಡಲಲ್ಲಿ ಈ ಚೌಡಾಂಪುರ ಬೋರ್ಡ್ ನೋಡಿದೆ. ಹಾಗೆ ಇಲ್ಲಿ ತುಂಗಭದ್ರಾ ನದಿ ಹರಿತಿದೆ, ಚೆನ್ನಾಗಿ ತುಂಬಿದೆ ಅಂತ ಹೇಳಿದ್ರು ಜನರು. ಹಾಗಾಗಿ ನೋಡೋಕೆ ಹೋಗ್ತಿದ್ದೀನಿ. ಹಲೋ ಗಾಯ್ಸ್, ನಾನಿವತ್ತು ಹಾವೇರಿ ಡಿಸ್ಟಿಕ್ ರಾಣೆಬೆನ್ನೂರು ತಾಲೂಕಿನಲ್ಲಿರುವ ಚೌಡಾಂಪುರ ಗ್ರಾಮಕ್ಕೆ ಬಂದಿದ್ದೇನೆ. ನನ್ನ ತಂದೆ ಊರಿಂದ ಈ ಊರು ಜಸ್ಟ್ 70 ಕಿಲೋಮೀಟರ್ ಓನ್ಲಿ ಅಂಡ್ ರಾಣೆಬೆನ್ನೂರಿಂದ 23 ಕಿಲೋಮೀಟರ್ ಅಷ್ಟೇ. 12ನೇ ಶತಮಾನದ ಈ ಮುಕ್ತೇಶ್ವರ ದೇವಾಲಯವು ಚಕನಾಚಾರಿ ಶೈಲಿಯ ಒಂದು ಏಕೈಕ ಕೋಟೆ ದೇವಸ್ಥಾನವಾಗಿದೆ. ನಾನು ಇಲ್ಲಿರುವ ಹಿರಿಯರನ್ನ ಈ ದೇವಸ್ಥಾನದ ಹಿಸ್ಟ್ರಿ ಕೇಳಿದಾಗ ಅವರು ಹೇಳಿದ್ದು, ಇಲ್ಲಿಂದ 9 ಕಿಲೋಮೀಟರ್ ಅಂತರದಲ್ಲಿರುವ ಗುತ್ತಲ ರಾಜನ ಮಗನಿಗೆ ಹಾವು ಕಚ್ಚಿತ್ತಂತೆ. ನಾಟಿ ಔಷಧಿಯನ್ನ ಅಂಬಿಗರ ಚೌಡಯ್ಯನವರು ಕೊಟ್ಟಿದ್ರತೆ. ಆಗ ಆ ಮಗ ಉಳಿದಿದ್ದಕ್ಕೆ ಗುತ್ತಲದ ರಾಜರು ಈ ಪ್ರದೇಶವನ್ನು ಅಂಬಿಗರ ಚೌಡಯ್ಯನವರಿಗೆ ಕೊಟ್ರಂತೆ. ಈ ಪ್ರದೇಶದ ಮೊದಲ ಹೆಸರು ಶಿವಪುರ ಆಗಿತ್ತು. ರಾಜರು ಈ ಪ್ರದೇಶವನ್ನು ಅಂಬಿಗರ ಚೌಡಯ್ಯನವರಿಗೆ ಕೊಟ್ಟಿದಾಗ ಅದಕ್ಕೆ ಹೆಸರು ಚೌಡಾಂಪುರ ಅಂತ ಕೂಡ ಇಡಲಾಯಿತು. ನೆಕ್ಸ್ಟ್, ಇವತ್ತು ಪಂಚಮಿ ಹಬ್ಬ ಆಗಿದ್ರಿಂದ ಇಲ್ಲಿ ನಾಗ ದೇವತೆಗಳು ಇರೋದ್ರಿಂದ ಈ ಊರಿನ ಜನರು ಹಾಲನ್ನು ತಂದು ದೇವರಿಗೆ ಹಾಕ್ತಾ ಇದ್ರು. ಹಾಗಾಗಿ ನೀನು ಈ ಹಬ್ಬದ ಟೈಮೇ ಬಂದಿದೀಯಾ, ಬಾರಮ್ಮ ನೀನು ಕೂಡ ನಮ್ಮ ಜೊತೆ ಹಾಲು ಹಾಕು ಅಂತ ಹೇಳಿ ಕರೆದ್ರು. ನಾನು ಪೂಜೆ ಆಗೋವರೆಗೂ ನಿಂತ್ಕೊಂಡು ಅಲ್ಲಿ ದೇವರಿಗೆ ಹಾಲನ್ನೇರಿದೆ.